ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ವೀರಶೈವ ವತಿಯಿಂದ ನಮಸ್ಕಾರ ಹೇಳ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನನ್ನ ಹೆಸರು ಕಮಲೇಶ್ವರ ಪಡ್ತಾರೆ ಅಂತೇಳಿ ವೀರಶೈವ ಸೇನೆ ರಾಜ್ಯಾಧ್ಯಕ್ಷರು. ನಮ್ಮ ಜೊತೆಗೆ ಮತ್ತೋರವರು ಶಿವಗರ್ಜನ ಯುವ ಸೇನೆಯ ಅಧ್ಯಕ್ಷರಾದಂಥ ಪ್ರವೀಣ್ ಅವರು, ದೀಪಕ್ ಚವ್ಹಾಣ್ ಅವರು, ವೀರಶೈವ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ನಾಗರಾಜ್ ನನ್ನೂರಿ ಅವರು, ಕಾರ್ಯದರ್ಶಿ ಆದಂಥ ರಾಜು ಅವರಿದ್ದಾರೆ. ವಿಚಾರ ಈಗಾಗಲೇ MLC ಚುನಾವಣೆ ಇದೆ. ಈಗ ನಾಳೆ ನಾಳಿದ್ದು ಘೋಷಣೆ ಆಗುವ ಸಾಧ್ಯತೆ ಸಹ ಇದೆ. ಎಲ್ಲ ಸಮಾಜದವರು ಒಂದಷ್ಟು ಮೀಸಲಾತಿ ಅಂತ MLAಗಾಗಲಿ, MP-ಗಾಗಲಿ, MLC-ಗಾಗಲಿ ಕೊಡ್ತಾರೆ. ನಮ್ಮ ಮರಾಠ ಸಮಾಜ ಹೆಚ್ಚು ಕಡಿಮೆ 50ರಿಂದ 60 ಲಕ್ಷ ಜನ ಇದ್ದಾರೆ ರಾಜ್ಯದಲ್ಲಿ. ನಮಗೆ ಈ ಸರಿ BJP-ಯಲ್ಲಿ ಒಂದು MP ಟಿಕೆಟು ಸಹ ಕೊಟ್ಟಿಲ್ಲ. ಕಾಂಗ್ರೆಸ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ. ನಾವು BJP-ಅವರಿಗೆ ಈಗಾಗಲೇ ಎಲ್ಲ ರಾಜ್ಯ ನಾಯಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಾವುಗಳು ನಮ್ಮನ್ನ ಪರಿಗಣಿಸಿ ನಮಗೆ MLC ಒಂದು ನಾಮನಿರ್ದೇಶಕರು ಮಾಡಿ ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ವಿಚಾರವಾಗಿ ಬಂದರೆ ನಮಗೆ ಡಾಕ್ಟರ್ MG ಮೌಳೆ ಅವರು ಹಿಂದೆ ಸರ್ಕಾರ BJP ಸರ್ಕಾರ ಇದ್ದಾಗ ಮರಾಠ ನಿಗಮಗಳ ಅಧ್ಯಕ್ಷರಾಗಿದ್ದರು. ಜನಸಂಪರ್ಕ ಚೆನ್ನಾಗಿದೆ. 1 ವರ್ಷ ಇದ್ರು ಸುಮಾರು ಎಲ್ಲ ಜಿಲ್ಲೆಗಳಿಗೂ ಇರೋ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿಗೂ ಓಡಾಡಿ ನಮ್ಮ ಜನಾಂಗದ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದಾರೆ. ಆ ನಿಟ್ಟಿನಲ್ಲಿ ಡಾಕ್ಟರ್ MG ಮೌಳೆ ಅವರಿಗೆ ನಾವು MLC ನಾಮನಿರ್ದೇಶನ ಮಾಡಿ ಅಂತ ಹೇಳಿ ಮನವಿಯನ್ನ ರಾಜ್ಯ ನಾಯಕರಿಗೆ, ಯಡಿಯೂರಪ್ಪ ಅವರಾಗಿರ್ಬೋದು, ಇವರು ವಿಜೇಂದ್ರ ಅವರಾಗಿರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಎಲ್ಲರಿಗೂ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರನೂ ಇದೆ. ನಮ್ಮ ಸಮಾಜಕ್ಕೆ BJP ಕಡೆಯಿಂದ ಅನ್ಯಾಯ ಆಗ್ತಾ ಇದೆ. ನಾವು ನಮ್ಮ ಸಮಾಜದ ಎಲ್ಲ ಜನಾಂಗ BJP ಪರವಾಗಿ ಮತ ಹಾಕೋದು, BJP ಪರವಾಗಿದ್ದಾರೆ. ನಮಗೆ BJP-ಯಲ್ಲಿ ನಮ್ಮನ್ನ ಮುನ್ನಡೆಸೋ ನಾಯಕರು ಇಲ್ಲ, ರಾಜ್ಯ ನಾಯಕರಿಲ್ಲ. ಹಾಗಾಗಿ ನಮಗೆ ಒಂದು ರಾಜ್ಯ ಮಟ್ಟದಲ್ಲಿ BJP-ಯಲ್ಲಿ ಒಂದು ನಾಯಕರನ್ನ ಕೊಡಿ, ಹಂಗಾಗಿ ನಮಗೆ ಈ ಒಂದು MLC ನಾಮನಿರ್ದೇಶನ ಮಾಡಿ ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ರಾಜ್ಯ ನಾಯಕರಿಗೆ ಮನವಿ ಕೊಟ್ಟಿದ್ದಾರೆ. ಹೌದು ಮೇಡಮ್, 1 ವರ್ಷ ಆಯಿತು ನಿಗಮ ಮಂಡಳಿಯಾಗಿ. ನಿಗಮ ಮಂಡಳಿಯಲ್ಲಿ ಡಾಕ್ಟರ್ MG ಮೌಳೆ ಅವರು 1 ವರ್ಷ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆ 1 ವರ್ಷದಲ್ಲಿ ಹೆಚ್ಚು ಕಡಿಮೆ 9,800 ಜನ ಫಲಾನುಭವಿಗಳಾಗಿದ್ದಾರೆ. ರಾಜ್ಯದಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಡಾಕ್ಟರ್ MG ಮೌಳೆ ಅವರಿಗೆ MLC ಮಾಡಿ ಅಂತ ನಾವು ನಮ್ಮ ಒಂದು ಬೇಡಿಕೆ. ರಾಜ್ಯಾಧ್ಯಕ್ಷರು ಕೊಟ್ಟಿದ್ದೇವೆ, BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಕೊಟ್ಟಿದ್ದೇವೆ. ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕರ R ಅಶೋಕ್ ಅವ್ರಿಗೂ ಕೊಟ್ಟಿದ್ದೇವೆ. ಅವರು ನಾವು ನಿಮ್ಮ ಡಾಕ್ಟರ್ MG ಮೌಳೆ ಅವ್ರ ಕರೆದು ಮಾತಾಡಿದ್ದೇವೆ ಅಂತ ಹೇಳಿದ್ದಾರೆ, ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ನಮ್ಮ ಕೆಲಸ, ನಮ್ಮ ಸಮಾಜದಿಂದ ನಾವು ಸಮಾಜದ ಒಂದು ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಕರ್ತವ್ಯ ಇದೆಯಲ್ಲ, ನಮ್ಮ ಸಮಾಜಕ್ಕೂ ಒಂದು MLC ಬೇಕು, ಒಂದು ನಾಯಕರು ಬೇಕು ಅಂತೇಳಿ ಹಂಗಾಗಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಅವರು ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ಅವರು ಶಾಸಕರು ಆಗಿದ್ರು, ನಿಗಮದ ಅಧ್ಯಕ್ಷರು 1 ವರ್ಷ ಆಗಿದ್ರು. ಮತ್ತು ಎಲ್ಲ ಜನಸಂಪರ್ಕ, ನಮ್ಮ ಸಮಾಜದಲ್ಲಿ ಜನಸಂಪರ್ಕ ಚೆನ್ನಾಗಿದೆ. ಎಲ್ಲ ಜನಗಳಿಗೂ ಸ್ಪಂದಿಸ್ತಾರೆ ಅವರು. ಸರ್, ಅವ್ರದ್ದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ. ಮತ್ತೆ ಶಾಸಕರಾಗಿ ಏನೆಲ್ಲ ಸೇವೆ ಮಾಡಬಹುದು ಅವ್ರ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ದೀನಿ, ನಿಗಮ ಮಂಡಳಿ 1 ವರ್ಷ ಅಧ್ಯಕ್ಷರಾಗಿದ್ರು. ಎಲ್ಲ ಜಿಲ್ಲೆಗೂ ಓಡಾಡಿ ನಮ್ಮ ಜನಗಳಿಗೆ ಸಂಪರ್ಕ ಮಾಡಿ ಆಗುವವುಗಳನ್ನ ಅರ್ಥ ಮಾಡಿಕೊಂಡು 9,800 ಜನಗಳಿಗೆ ಈಗ ನೇರ
ಸಾಲ ಇರ್ಬೋದು, ಬೋರ್ವೆಲ್ ಇರ್ಬೋದು, ಆಮೇಲೆ ಹೋಟೆಲ್, ಈಗ ಹೋಟೆಲ್ ಮಿಲಿಟರಿ ಹೋಟೆಲ್ ಆಗಿರ್ಬೋದು, ಮತ್ತೆ ಎಲ್ಲೋ ಬೋರ್ಡ್ ಕಾರುಗಳು ಆಗಿರ್ಬೋದು, ಎಲ್ಲನೂ ನೇರವಾಗಿ ಯಾರೇ ಬರಲಿ, ಸಣ್ಣ ಹುಡುಗ ಬಂದರೂ ಸಹ ಸ್ಪಂದಿಸ್ತಾರೆ. ಒಳ್ಳೆ ವ್ಯಕ್ತಿ ಅನ್ನೋದಕ್ಕೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಕೊಡದೆ ಹೋದ್ರೆ ಕೊಡೋದು ಬಿಡೋದು ರಾಜ್ಯ ನಾಯಕರು, ಬಿಜೆಪಿ ರಾಜ್ಯ ನಾಯಕರ ಕೈಯಲ್ಲಿದೆ. ಕೊಡದೆ ಹೋದ್ರೆ ಈಗ ತಾವೆಲ್ಲ ನೋಡಿದಿರ, ಈ ಚುನಾವಣೆಯಲ್ಲಿ ಅವರವರ ಸಮಾಜಕ್ಕೆ ಅವರವರು ಬೆಂಬಲವಾಗಿದ್ದಾರೆ. ನಾವು ಅದೇ ರೀತಿ ಕೊಡದೆ ಹೋದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ಸಂಘಟನೆಯವರೆಲ್ಲರೂ ನಾವು ಬೆಂಬಲವಾಗಿರ್ತೀವಿ. ನಮ್ಮ ಜನಾಂಗಕ್ಕೆ ಜಾಗೃತಿ ಮೂಡಿಸೋ ಕೆಲಸ ಅಂತೂ ಮಾಡ್ತೀವಿ. ಹಂಗಲ್ಲ ಸರ್, ಬಂದಿದ್ರು ಈ ತರ MLC ಇದಕ್ಕೆ ನಾವು, ನೀವು ಅಟ್ಲೀಸ್ಟ್ ನೀವು ಅವ್ರ ಫೋಟೋ ಕೂಡ ನಮಗೆ ನೋಡಿಲ್ಲ ಅಂತಂದ್ರೆ